ಎಷ್ಟೋ ಜನರ ಮನಸ್ಸಲ್ಲಿ ಒಂದು ಪ್ರಶ್ನೆ ಇರುತ್ತೆ, ಸದ್ಯ ಇಲ್ಲದೆ ಕಾಡುವ ಪ್ರಶ್ನೆ. ನಾವು ಕಷ್ಟಪಡ್ತೀವಿ, ನಮ್ಮಲ್ಲಿ ಟ್ಯಾಲೆಂಟ್ ಕೂಡ ಇರುತ್ತೆ, ಆದರೆ ಸಕ್ಸಸ್ ಮಾತ್ರ ಯಾಕೋ ದೂರನೇ ಇರುತ್ತೆ. ಯಾಕೆ ಹೀಗೆ? ಬನ್ನಿ, ಈ ಪ್ರಶ್ನೆ ಹಿಂದಿರೋ ಜ್ಯೋತಿಷ್ಯದ ಸತ್ಯವನ್ನ ಇವತ್ತು ಅರ್ಥ ಮಾಡ್ಕೊಡಕ್ಕೆ ಪ್ರಯತ್ನಿಸೋಣ. ಈ ಫೀಲಿಂಗ್ ಇದು ತುಂಬಾ ಜನರಿಗೆ ಆಗಿರುತ್ತೆ ಅಲ್ವಾ? ಎಷ್ಟೇ ಎಫರ್ಟ್ ಹಾಕಿದ್ರೂ ರಿಸಲ್ಟ್ ಸಿಕ್ಕಿಲ್ಲ ಅಂದಾಗ ಆಗೋ ನಿರಾಸೆ. ಸರಿ, ಇದಕ್ಕೆ ಕಾರಣ ಏನು? ಜ್ಯೋತಿಷ್ಯದ ದೃಷ್ಟಿಯಿಂದ ನೋಡಿದಾಗ ಇದಕ್ಕೊಂದು ಇಂಟ್ರೆಸ್ಟಿಂಗ್ ಕಾರಣ ಸಿಗತ್ತೆ. ಇದು ಕೇವಲ ಒಬ್ಬರ ಅನುಭವ ಅಲ್ಲ, ಬದಲಿಗೆ ಇದೊಂದು ದೊಡ್ಡ ನಿಯಮದ ಭಾಗವಾಗಿರ್ಬೋದು. ಸಾಮಾನ್ಯವಾಗಿ ಇದಕ್ಕೆ ಉತ್ತರ ಏನು? ಲಕ್ ಸರಿಯಿಲ್ಲ, ಚಾನ್ಸ್ ಸಿಕ್ಕಿಲ್ಲ ಅಂತ ಸುಲಭವಾಗಿ ಹೇಳ್ಬಿಡ್ತಾರೆ. ಆದರೆ ಜ್ಯೋತಿಷ್ಯ ಹೇಳೋದೇ ಬೇರೆ. ಅದರ ಪ್ರಕಾರ ಪ್ರತಿಯೊಂದಕ್ಕೂ ಒಂದು ಕರೆಕ್ಟ್ ಟೈಮ್ ಅಂತ ಇರುತ್ತೆ. ಆ ಸಮಯವನ್ನ ನಿರ್ಧಾರ ಮಾಡೋದೇ ಗ್ರಹಗಳ ಚಲನೆ. ಇದನ್ನೇ ನಾವು ಕಾಲಚಕ್ರ ಅಂತ ಕರೆಯೋದು. ಸರಿ, ಈ ಥಿಯರಿ ಎಲ್ಲ ಕೇಳೋಕೆ ಚೆನ್ನಾಗಿದೆ. ಆದರೆ ಇದನ್ನ ರಿಯಲ್ ಲೈಫ್ನಲ್ಲಿ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಅದಕ್ಕೆ ಒಂದು ಉದಾಹರಣೆ ತಗೊಳ್ಳೋಣ. ಗಿಲ್ಲಿ ನಟ ಅಂತ ಎಲ್ಲರಿಗೂ ಗೊತ್ತಿರೋ ಮಳವಳ್ಳಿ ನಟರಾಜ್ ಅವರ ಜೀವನವನ್ನೇ ಒಂದು ಕೇಸ್ ಸ್ಟಡಿಯಾಗಿ ನೋಡೋಣ. ಆಗ ಈ ವಿಳಂಬಿತ ಯಶಸ್ಸಿನ ನಿಯಮ ಅಂದ್ರೆ ಏನು ಅಂತ ಕ್ಲಿಯರ್ ಆಗುತ್ತೆ. ಇಲ್ಲಿ ಒಂದು ವಿಷಯವನ್ನ ಮೊದಲೇ ಕ್ಲಿಯರ್ ಮಾಡ್ಬಿಡ್ಬೇಕು. ನಾವು ಮಾತಾಡ್ತಿರೋದು ಒಬ್ಬ ವ್ಯಕ್ತಿ ಬಗ್ಗೆ ಮಾತ್ರ ಅಲ್ಲ. ಅವರ ಜೀವನದ ಉದಾಹರಣೆ ತಗೊಂಡು ನಮ್ಮೆಲ್ಲರ ಜೀವನದಲ್ಲಿ ಆಗೋ ಹೋರಾಟ, ಕಾಯುವಿಕೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನಿಸ್ತಿದೀವಿ. ಇದೊಂದು ರೀತಿ ನಮ್ಮ ಕಥೆಯನ್ನೇ ನೋಡಕ್ಕೆ ಒಂದು ಕಣ್ಣಾಡಿ ಇದ್ದಾಗೆ. ಸೊ ಅವರ ಅಸ್ಟ್ರಾಲಾಜಿಕಲ್ ಡೀಟೇಲ್ಸ್ ನೋಡೋದಾದ್ರೆ, ಹುಟ್ಟಿದ್ದು 21 ಜೂನ್ 1998, ಅಂದರೆ ಅವರ ರಾಶಿ ಮಿಥುನ. ಅಧಿಪತಿ ಗ್ರಹ ಬಂದು ಬುಧ. ನೋಡಿ, ಈ ಮೂರೇ ಪಾಯಿಂಟ್ಸ್, ರಾಶಿ, ಅದರ ಅಧಿಪತಿ ಮತ್ತೆ ಕಾಲದ ಚಲನೆ, ಇದಿಷ್ಟನ್ನೇ ಇಟ್ಕೊಂಡು ಒಬ್ಬರ ಜೀವನದ ಪಯಣವನ್ನ ಹೇಗೆ ಅರ್ಥ ಮಾಡ್ಕೊಬೋದು ಅನ್ನೋದು ನಿಜಕ್ಕೂ ಅಮೇಝಿಂಗ್. ಓಕೆ, ಈಗ ನಾವು ಈ ವಿಶ್ಲೇಷಣೆ ಹಾರ್ಟ್ಗೆ ಬರ್ತಿದ್ದೀವಿ. ಏನಿದು ವಿಳಂಬಿತ ಯಶಸ್ಸಿನ ನಿಯಮ? ಸಿಂಪಲ್ ಆಗಿ ಹೇಳೋದಾದ್ರೆ, ಮೊದಲು ಗ್ರೋತ್ ತುಂಬಾನೇ ಸ್ಲೋ ಇರುತ್ತೆ, ಆದ್ರೆ ಸಡನ್ ಆಗಿ ಒಂದಿನ ಎಲ್ಲರ ಗಮನ ಸೆಳೆಯುತ್ತಾರೆ. ಈ ಪ್ಯಾಟರ್ನ್ ಮಿಥುನ್ ರಾಶಿಯವರ ಜೀವನದಲ್ಲಿ ತುಂಬಾನೇ ಕ್ಲಿಯರ್ ಆಗಿ ಕಾಣಿಸುತ್ತೆ. ಶಾಸ್ತ್ರದಲ್ಲೇ ಇದನ್ನ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಗೊತ್ತಾ? ಅವರು ನಿಧಾನವಾಗಿ ಬೆಳೆಯುತ್ತಾರೆ, ಆದರೆ ಅವರು ಆಳವಾಗಿ ಬೆಳೆಯುತ್ತಾರೆ. ಇದರ ಅರ್ಥ ಏನು ಅಂದ್ರೆ, ಹೊರಗಿಂದ ನೋಡೋರಿಗೆ ಇವರು ಬೆಳಿತಾನೇ ಇಲ್ಲ ಅಂತ ಅನಿಸ್ಬೋದು, ಆದರೆ ಒಳಗೊಳಗೆ ಪ್ರತಿಯೊಂದು ಅನುಭವದಿಂದ ಮರದ ಬೇರಿನ ಹಾಗೆ ತುಂಬಾನೇ ಆಳವಾಗಿ ಸ್ಟ್ರಾಂಗ್ ಆಗಿ ಬೆಳೀತಿರ್ತಾರೆ. ಅಂದಹಾಗೆ ಜ್ಯೋತಿಷ್ಯದಲ್ಲಿ ಈ ಪರಿಸ್ಥಿತಿಗೆ ಒಂದು ಹೆಸರು ಇದೆ. ಅದನ್ನ ವಿಳಂಬಿತ ಯಶಸ್ಸಿನ ಯೋಗ ಅಂತ ಅಂತಾರೆ. ಅಂದ್ರೆ ತಕ್ಷಣಕ್ಕೆ ರಿಸಲ್ಟ್ ಸಿಗಲ್ಲ, ಸಪೋರ್ಟ್ ಕೂಡ ಸಿಗಲ್ಲ. ಅದೇ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಇವರು ಬಿದ್ದೋಗಲ್ಲ, ಆ ಒಂಟಿತನವೇ ಇವರನ್ನ ಗಟ್ಟಿ ಮಾಡುತ್ತೆ. ಪ್ರತಿಯೊಂದು ಅನುಭವವೂ ಇವರನ್ನ ಯಶಸ್ಸಿಗೆ ರೆಡಿ ಮಾಡುತ್ತೆ. ಗಿಲ್ಲಿ ನಟ ಅವರ ಆರಂಭದ ದಿನಗಳು ಇದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್. ಹಾಗಾದ್ರೆ ಈ ಇಡೀ ಜರ್ನಿಯನ್ನ ರೂಪಿಸೋ 2 ಮೇನ್ ಪ್ಲಾನೆಟ್ಸ್ ಯಾವುದು? ಒಂದು ಕಮ್ಯುನಿಕೇಷನ್ಗೆ ಅಧಿಪತಿಯಾದ ಬುಧ, ಇನ್ನೊಂದು ಪ್ರಿಪ್ರೇಷನ್ ಮಾಡಿಸೋ ಶನಿ. ಇವರಿಬ್ಬರ ಆಟನೇ ಇಲ್ಲಿರೋದು. ನೋಡಿ, ಬುಧನ ಬಲ ಇದ್ರೆ ಬೇರೆ ಯಾರ ಸಪೋರ್ಟು ಬೇಕಾಗಿಲ್ಲ, ಬ್ಯಾಕ್ಗ್ರೌಂಡ್ ಬೇಕಾಗಿಲ್ಲ. ಯಾಕಂದ್ರೆ ಮಾತೇ ಒಂದು ವೆಪನ್ ಆಗ್ಬಿಡುತ್ತೆ. ಮಾತಲ್ಲಿ ಸತ್ಯ, ಕ್ಲಾರಿಟಿ, ಎಮೋಷನ್ ಇದ್ದಾಗ ಅದು ನೇರವಾಗಿ ಹೃದಯಕ್ಕೆ ತಟ್ಟುತ್ತೆ ಅಲ್ವಾ? ಗಿಲ್ಲಿನಟ ಅವರ ಮಾತುಗಳಲ್ಲಿರೋ ಆ ಪವರ್, ಅದೇ ಬುಧನ ಶಕ್ತಿ. ಆದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ನಾವು ಯಾರ ಕೆಟ್ಟದ್ದನ್ನೂ ಬಯಸಿಲ್ಲ, ಆದರೂ ಯಾಕಿಷ್ಟು ಕಷ್ಟ ಜೀವನದಲ್ಲಿ? ಈ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ನಾವು ಶನಿಗ್ರಹದ ಕಡೆ ನೋಡಲೇಬೇಕು. ಶನಿಯನ್ನ ಅರ್ಥ ಮಾಡ್ಕೊಳ್ದೆ ಈ ಪ್ರಶ್ನೆಗೆ ಉತ್ತರ ಸಿಗೋಲ್ಲ. ಸಾಮಾನ್ಯವಾಗಿ ಶನಿ ಅಂದ ಕೂಡಲೇ ಎಲ್ರಿಗೂ ಭಯ. ಆದರೆ ನಾವು ಅರ್ಥ ಮಾಡ್ಕೊಳ್ಬೇಕಾದ ಒಂದು ದೊಡ್ಡ ಸತ್ಯ ಇದೆ. ಶನಿ ಶಿಕ್ಷೆ ಕೊಡಲ್ಲ, ಶನಿ ಸಿದ್ಧಪಡಿಸ್ತಾನೆ. ಅವನು ಪನಿಷ್ಮೆಂಟ್ ಕೊಡೋ ಜಡ್ಜ್ ಅಲ್ಲ, ಬದಲಿಗೆ ಟ್ರೈನಿಂಗ್ ಕೊಡೋ ಒಬ್ಬ ಟಫ್ ಕೋಚ್. ಹಾಗಾದ್ರೆ ಶನಿಯ ಟ್ರೈನಿಂಗ್ ಮೆಥಡ್ ಹೇಗಿರುತ್ತೆ? ಮೊದಲು ಎಲ್ಲದರಲ್ಲೂ ಡಿಲೇ ಆಗೋ ಹಾಗೆ ಮಾಡ್ತಾನೆ, ಆಮೇಲೆ ಅವಮಾನ ಆಗೋ ಥರದ ಸಿಚುವೇಶನ್ಗಳನ್ನ ತಂದಿಡ್ತಾನೆ. ಕೆಲವೊಮ್ಮೆ ನಮ್ಮನ್ನ ಪೂರ್ತಿ ಒಂಟಿ ಮಾಡಿಬಿಡ್ತಾನೆ. ಗಿಲ್ಲಿ ನಟ ಅವರಂಥವ್ರು ಎಲ್ಲಾ ಟೆಸ್ಟ್ಗಳನ್ನ ಪಾಸ್ ಮಾಡಿ ಬಂದವರು. ಶನಿ ನೋಡ್ತಾ ಇರ್ತಾನೆ ಅಷ್ಟೇ, ಇವ್ರು ಬ್ರೇಕ್ ಆಗ್ತಾರಾ ಅಥವಾ ಇದನ್ನೆಲ್ಲ ಎದುರಿಸಿ ಇನ್ನೂ ಸ್ಟ್ರಾಂಗ್ ಆಗ್ತಾರಾ ಅಂತ. ಸರಿ, ಈ ಕಷ್ಟ, ಈ ಟ್ರೈನಿಂಗ್ ಎಲ್ಲ ಆಯ್ತು. ಈಗ ಕಥೆಯಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ. ಈ ಗ್ರಹಗಳೆಲ್ಲ ಒಂದೇ ಕಡೆ ಸೇರಿ ಒಂದು ಅದ್ಭುತವಾದ ರಿಸಲ್ಟ್ ಕೊಡೋ ಸಮಯ. ಜ್ಯೋತಿಷ್ಯದ ಪ್ರಕಾರ ಆ ವರ್ಷ 2026. 2026ರಲ್ಲಿ ಏನಾಗುತ್ತೆ ಅಂತ ಈ ಟೇಬಲ್ನಲ್ಲಿ ನೋಡೋಣ. ಶನಿ ಇಷ್ಟು ದಿನ ಕಷ್ಟ ಕೊಟ್ಟವನು ಈಗ ಸ್ಟೆಬಿಲಿಟಿ ಕೊಡ್ತಾನೆ. ಗುರು ಗ್ರಹ ಜನರ ಆಕ್ಸೆಪ್ಟೆನ್ಸ್ ಅಂದ್ರೆ ವಿಶ್ವಾಸವನ್ನ ತಂದುಕೊಡ್ತಾನೆ. ಮತ್ತು ಬುಧ ಮಾತಿನ ಶಕ್ತಿಯನ್ನ ಕೊಡ್ತಾನೆ. ಈ 3 ಪವರ್ಗಳು ಒಟ್ಟಿಗೆ ಸೇರಿದಾಗ ಕಮ್ಯುನಿಕೇಷನ್ನಲ್ಲಿ ಗೆಲುವು ಗ್ಯಾರಂಟಿ.
ಈ 3 ಗ್ರಹಗಳ ಕಾಂಬಿನೇಷನ್ ಇದನ್ನ ಕಮ್ಯುನಿಕೇಷನ್ ವಿಕ್ಟ್ರಿ ಇಯರ್ ಅಂತ ಕರಿಬೋದು. ಇದರ ಬ್ಯೂಟಿ ಏನ್ ಗೊತ್ತಾ? ಇಲ್ಲಿ ಗೆಲ್ಲೋದು ಜೋರಾಗಿ ಕಿರ್ಚೋರಲ್ಲ, ಬದಲಿಗೆ ಶಾಂತವಾಗಿ, ಸಹಜವಾಗಿ, ಮನಸ್ಸಿಂದ ಮಾತಾಡೋರು. ಯಶಸ್ಸು ಅನ್ನೋದು ಅಬ್ಬರದಿಂದ ಬರೋದಲ್ಲ, ಪ್ರಾಮಾಣಿಕತೆಯಿಂದ ಬರುತ್ತೆ ಅಂತ ಇದು ತೋರಿಸುತ್ತೆ. ಸರಿ, ಇದಿಷ್ಟು ಗಿಲ್ಲಿ ನಟ ಅವರ ಉದಾಹರಣೆ ಆಯ್ತು. ಆದರೆ ಇದರಿಂದ ನಮ್ಮೆಲ್ಲರ ಜೀವನಕ್ಕೆ ಏನ್ ಸಂದೇಶ ಇದೆ? ಈ ಜ್ಯೋತಿಷ್ಯದ ತಿಳುವಳಿಕೆಯಿಂದ ನಮ್ಗೆ ಸಿಗೋ ಭರವಸೆ ಏನು? ಒಂದು ವೇಳೆ ನನ್ನ ಟ್ಯಾಲೆಂಟ್ಗೆ ಬೆಲೆನೇ ಇಲ್ಲ, ಯಾರೂ ನನ್ನನ್ನ ಗುರ್ತಿಸ್ತಾನೇ ಇಲ್ಲ ಅನ್ನೋ ಫೀಲಿಂಗ್ ಇದ್ರೆ ಒಂದನ್ನ ನೆನ್ಪಲ್ಲಿಟ್ಕೋಬೇಕು. ಜ್ಯೋತಿಷ್ಯದ ಪ್ರಕಾರ ಇದು ಶನಿಯ ಕಾಲ. ಅಂದ್ರೆ ಇದು ಟ್ರೈನಿಂಗ್ ಪೀರಿಯಡ್. ಇದು ಎಂಡ್ ಅಲ್ಲ, ಖಂಡಿತ ಅಲ್ಲ. ಹಾಗಾದ್ರೆ ನಮ್ಮ ಕಮ್ಯುನಿಕೇಷನ್ ಪವರ್ಗೆ ಅಧಿಪತಿಯಾದ ಬುಧನನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋಕೆ ಏನ್ ಮಾಡಬಹುದು? ಇಲ್ಲಿ ಕೆಲವು ಸಿಂಪಲ್ ಪರಿಹಾರಗಳಿವೆ. ಬುಧವಾರದ ದಿನ ಗ್ರೀನ್ ಕಲರ್ ಯೂಸ್ ಮಾಡೋದು, ಓಂ ಬುಧಾಯ ನಮಃ ಅಂತ 11 ಸಾರಿ ಹೇಳೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ಸುಳ್ಳು ಹೇಳೋದನ್ನ ಬಿಟ್ಟು ನಾವಾಡ ಪ್ರತಿ ಮಾತಿಗೂ ಗೌರವ ಕೊಡೋದು. ನೋಡಿ, ಗ್ರಹಗಳು ದಾರಿ ತೋರಿಸಬಹುದು, ಆದರೆ ಆ ದಾರಿಯಲ್ಲಿ ನಡಿಬೇಕಾಗಿರೋದು ನಾವೇ. ಕೊನೆಯದಾಗಿ ಒಂದು ಭರವಸೆಯ ಮಾತು. ಶಾಸ್ತ್ರ ಹೇಳುತ್ತೆ, ಸಮಯ ಬಂದಾಗ ಸರಿಯಾದ ವ್ಯಕ್ತಿ ತಾನೇ ಮುಂದೆ ಬರ್ತಾನೆ ಅಂತ. ಅಂದ್ರೆ ನಮ್ಮ ಪ್ರಯತ್ನ ಯಾವತ್ತೂ ವೇಸ್ಟ್ ಆಗಲ್ಲ. ಅದಕ್ಕೆ ಸಿಗ್ಬೇಕಾದ ಫಲ ಸಿಗ್ಬೇಕಾದ ಸಮಯದಲ್ಲಿ ಸಿಕ್ಕೇ ಸಿಗುತ್ತೆ. 2026 ಅನ್ನೋದು ಒಂದು ಉದಾಹರಣೆ ಅಷ್ಟೇ. ಆ ಕಾಲಚಕ್ರ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ತಿರುಗುತ್ತೆ. ಈಗ ಪ್ರತಿಯೊಬ್ಬರೂ ಕೇಳ್ಕೋಬೇಕಾದ ಪ್ರಶ್ನೆ ಒಂದೇ: ತಮ್ಮ ಜೀವನದ ಕಾಲಚಕ್ರ ತಿರುಗುವ ಸಮಯ ಯಾವಾಗ ಬರ್ಬೋದು? ಮತ್ತು ಆ ಸಮಯ ಬಂದಾಗ ಅದಕ್ಕೆ ನಾವು ಸಿದ್ಧರಾಗಿರ್ತೀವಾ? ಯೋಚನೆ ಮಾಡಿ ನೋಡಿ.